ಹಲೋ ಫ್ರೆಂಡ್ಸ್, ನಾನು ಈ ದಿನ ಮೊಸರು ಮೂಲಂಗಿ ಸಾರು ಮಾಡ್ತಾಯಿದ್ದೀನಿ. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ. ತಿನ್ನೋದ್ರಿಂದ ಶೀತ ಆಗೋದಿಲ್ಲ. ಎಲ್ಲರೂ ಸಹ ತಿನ್ಬೋದು, ಮಕ್ಕಳು ಮತ್ತು ದೊಡ್ಡವರು ಎಲ್ಲರೂ ಸಹ ತಿನ್ಬೋದು. ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ತೋರಿಸ್ತೀನಿ ನಾನು. ಇದಕ್ಕೆ ಕಾಯಿ ತುರಿ, ಹಸಿರು ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಸಾಂಬಾರು ಸೊಪ್ಪು, ಮೇಯ್ನಾಗಿ ಮೂಲಂಗಿ ಬೇಕು. ಮೂಲಂಗಿ ನಾನು 2 ಮೂಲಂಗಿಲಿ ಮಾಡ್ತೀನಿ. ಇದನ್ನ ಚೆನ್ನಾಗಿ ತೊಳೆದು ಈ ಥರ ಇಟ್ಕೊಂಡಿದ್ದೀನಿ. ಇವಾಗ ತುರಿತೀನಿ, ತೋರಿಸ್ತೀನಿ. ನಂತರ ಮೊಸರು, ಕರಿಬೇವು, ಒಣಮೆಣಸಿನ್ಕಾಯಿ ಒಗ್ಗರಣೆಗೆ, ಹಿಂಗು ಎಲ್ಲರೂ ಹಾಕಲ್ಲ, ನಾನು ಒಂಚೂರು ಹಾಕ್ತೀನಿ. ಆನಂತರ ಸಾಸಿವೆ, ಜೀರಿಗೆ, ಉಪ್ಪು, ಎಣ್ಣೆ ಸೇರಿಸ್ತೀನಿ. ಎಣ್ಣೆ ಅಥವಾ ಒಂದು ಸ್ವಲ್ಪ ವಾಟ್ರ್ ಸೇರಿಸ್ತೀನಿ, ಆವಾಗ ತೋರಿಸ್ತೀನಿ. ವಾಟ್ರ್ ಹಾಕೋದು ಬೇಡ, ಬೇಕಿದ್ದಲ್ಲಿ ಇಲ್ಲಿ ಹಾಕಿದ್ರೆ ನಾನು ತೋರಿಸ್ತೀನಿ ನೋಡಿ. ಇವಾಗ ಇದನ್ನು ತುರಿತೀನಿ ನೋಡಿ. ನೋಡಿ ತುರಿದಿದ್ದೀನಿ. ನಾನು 1 ಮೂಲಂಗಿಲಿ ಮಾಡ್ತಾಯಿದ್ದೀನಿ, ಸ್ವಲ್ಪ ಪ್ರಮಾಣದಲ್ಲಿ, ಹಾಗಾಗಿ ತುರಿದಾಗ ಇದು ಈ ಥರ ಇದೆ ನೋಡಿ. ನಂತರ ಇವಾಗ ನೋಡಿ ಮಿಕ್ಸಿಗೆ ಸ್ವಲ್ಪ ತೆಂಗಿನ ತುರಿ, ಮೆಣಸಿನ್ಕಾಯಿ 2 ಮತ್ತು ಒಂದು ಸ್ವಲ್ಪ ಶುಂಠಿ ಸೇರಿಸ್ತಾ ಇದ್ದೀನಿ. ಸಾಂಬಾರು ಸ್ವಲ್ಪ ನೋಡಿ. ಇವಾಗ ರುಬ್ಕೊಂಡೆ, ಈ ಥರ ಆಗಿದೆ. ನೀವು ಇದು ರುಬ್ಬುವಾಗ ಒಂದು ಉಪ್ಪನ್ನು ಇದರಲ್ಲೇ ಸಹ ಸೇರಿಸ್ಬೋದು. ನಾನು ಸೇರಿಸಿಲ್ಲ, ನಾನು ಆಮೇಲೆ ಸೇರಿಸ್ತೀನಿ. ಸ್ಟವ್ ಹಚ್ಚಿದ್ದೀನಿ, ಬಾಣಲೆ ಇಟ್ಟಿದ್ದೀನಿ. ನಾನು ಅರ್ಧ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ನೋಡಿ ಸಾಸಿವೆ ಸಿಡಿತಾ ಇದೆ. ಒಂದು ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ, ಚಿಟಿಕೆ ಜೀರಿಗೆ. ಒಣಮೆಣಸಿನ್ಕಾಯಿ ಹಾಕಿದ್ದೀನಿ. ಇವಾಗ ನಾನು ಆಫ್ ಮಾಡಿಬಿಟ್ಟು ಇದನ್ನ ಕರಿಬೇವು ಹಾಕ್ತೀನಿ. ಚಿಟಿಕೆ ಹಿಂಗು ಹಾಕ್ತಾಯಿದ್ದೀನಿ. ಇವಾಗ ಇದು ರೆಡಿ ಆಯಿತು ನೋಡಿ. ಇದರಲ್ಲಿ ತುರಿದಿರೋ ಮೂಲಂಗಿ ಸೇರಿಸ್ತಾ ಇದ್ದೀನಿ. ಇದು ರುಬ್ಬಿರೋ ಮಸಾಲೆನ ಸೇರಿಸ್ತಾ ಇದ್ದೀನಿ. ಇದರಲ್ಲಿ ಬೆಳ್ಳುಳ್ಳಿ ಹಾಕಿದ್ದೀನಿ ಫ್ರೆಂಡ್ಸ್, ಅದು ರೆಕಾರ್ಡ್ ಆಗಿಲ್ಲ. ಪ್ಲೀಸ್ ನೀವು ಬೆಳ್ಳುಳ್ಳಿ ಹಾಕ್ಕೊಳ್ಳಿ ರುಬ್ಬುವಾಗ. ಇದಕ್ಕೆ ಮೊಸರು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ. ಇವಾಗ ಒಗ್ಗರಣೆಯನ್ನು ಸೇರಿಸ್ತಾ ಇದ್ದೀನಿ. ರೆಡಿ ಆಯಿತು. ನಾನು ಸಾಂಬಾರು ಸೊಪ್ಪು ಹಾಕ್ತಾಯಿದ್ದೀನಿ. ಹಲೋ ಫ್ರೆಂಡ್ಸ್, ನಾನು ಈ ದಿನ ಮೂಲಂಗಿ ಸಾಸಿವೆ ಸಾರು ಮಾಡಿದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ. ಮತ್ತು ಇದು ತಿನ್ನೋದ್ರಿಂದ ಶೀತ ಆಗೋದಿಲ್ಲ, ತುಂಬ ಒಳ್ಳೆಯದು, ಹೆಲ್ತಿಯಾಗಿರುತ್ತೆ. ಮಕ್ಕಳಿಗೆಲ್ಲ ಮಾಡಿಕೊಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಪ್ಲೀಸ್.